ಬಾಲಿವುಡ್ನಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ. ಒಂದ್ ಕಡೆ ಸುದೀಪ್ ಮತ್ತೊಂದ್ ಕಡೆ ದರ್ಶನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಬಿರುಗಾಳಿಯೇ ಎದ್ದಿದೆ. ಇನ್ನೊಂದ್ ಕಡೆ ವಿಜಯಲಕ್ಷ್ಮಿ ಕಾನೂನಿನ ಸಮರ ಶುರು ಮಾಡಿದ್ದಾರೆ. ಇದೇ ಹೊತ್ತಲ್ಲೇ ಈಗ ಸುದೀಪ್ ಅಚ್ಚರಿಯ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಅವರು ಮೀಟ್ ಮಾಡಿದಾಗಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ತುಂಬಾ ಕೋಲ್ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. I don't think there is any misunderstanding. ಸುದೀಪ್ ಅವರು ಹೇಳಿದಂಗೆ ನಂದಗೋಕುಲದಂತಿದ್ದ ಚಂದನವನದಲ್ಲೀಗ ಸ್ಟಾರ್ ವಾರ್ ಧಗಧಗಿಸುವುದಕ್ಕೆ ಶುರುವಾಗಿದೆ. ದಿಗ್ಗಜ ನಾಯಕರಿಬ್ಬರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಘೋಷಣೆ ಮಾಡಿದ್ದಾರೆ. ಇಷ್ಟು ದಿನ ಸಣ್ಣಗೆ ಹೊಗೆಯಾಡುತ್ತಿದ್ದ ದ್ವೇಷದ ಕಿಡಿ ಈಗ ಒಮ್ಮೆಲೆ ಹೊತ್ತಿ ಉರಿಯುತ್ತಿದೆ. ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ತೊಡೆ ತಟ್ಟುತ್ತಿದ್ದಂತೆ ಸ್ಟಾರ್ ವಾರ್ ಜೊತೆ ಫ್ಯಾನ್ಸ್ ವಾರ್ ಕೂಡ ಮಿತಿಮೀರಿ ಹೋಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬರೀ ದರ್ಶನ್ ಸುದೀಪ್ ಬಗ್ಗೆಯೇ ಪೋಸ್ಟ್ಗಳು ಕಣ್ಣಿಗೆ ಬೀಳುತ್ತಿವೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೀನಾತಿ ಹೀನವಾಗಿ ಪೋಸ್ಟ್ ಹಾಕ್ತಿದ್ದಾರೆ. ಇದರಿಂದ ಕೆರಳಿ ಕೆಂಡವಾದ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಹಿಂದೆ ರಮ್ಯಾ ಹಿಡಿದಿದ್ದ ಹಾದಿಯನ್ನೇ ಈಗ ವಿಜಯಲಕ್ಷ್ಮಿ ಹಿಡಿದಿದ್ದಾರೆ. ದರ್ಶನ್ ಪತ್ನಿ ಮೇಲೆ ಅಶ್ಲೀಲ ಕಿರಾತಕರ ದಾಳಿ. ಪದ್ಮಾವತಿ ಹಾದಿ ಹಿಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ. 3-4 ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾ ಕಾಮುಕರ ವಿರುದ್ಧ ನಟಿ ರಮ್ಯಾ ಸಮರ ಸಾರಿದ್ರು. ದರ್ಶನ್ ಬಗ್ಗೆ ರಮ್ಯಾ ಹೇಳಿಕೆ ಕೊಡುತ್ತಿದ್ದಂತೆ ಕಿರಾತಕ ಪಡೆ ರಮ್ಯಾ ಮೇಲೆ ಮುಗಿಬಿದ್ದಿತ್ತು. ತೀರಾ ಅಸಹ್ಯ ಎನ್ನುವಂಥ 100 ಕಮೆಂಟ್ ಮಾಡಿದ್ರು. ಕೆಲವರಂತೂ ಕೆಟ್ಟ ಕೆಟ್ಟ ಸಂದೇಶವನ್ನು ಕಳಿಸಿದ್ರು. ಇದರಿಂದ ಸಿಡಿದೆದ್ದಿದ್ದ ನಟಿ ರಮ್ಯಾ ಕಮೆಂಟ್ ಕೀಚಕರಿಗೆ ಕಾನೂನಿನ ಪಾಠ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ರು. ಖುದ್ದು ಕಮಿಷನರ್ ಕಚೇರಿಗೆ ಬಂದು ದೂರು ಕೊಟ್ಟಿದ್ರಿಂದ ಸಿಸಿಬಿ ಪೊಲೀಸರು ಕಮೆಂಟ್ ಕಾಮುಕರ ಹೆಡೆಮುರಿ ಕಟ್ಟಿದ್ರು. 18 ಮಂದಿಯನ್ನ ಬಂಧಿಸಿ ಚಾರ್ಜ್ ಶೀಟ್ ಸಹ ಜಡಿದಿದ್ರು. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡುತ್ತಿದ್ದವರು ಕಂಬಿ ಹಿಂದೆ ಸೇರ್ತಿದ್ದಂತೆ ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ರು. ಜಾಮೀನು ಸಿಗದೆ ಅದೆಷ್ಟೋ ದಿನ ನರಕ ಅನುಭವಿಸಿದ್ರು. ಈಗ ಇದೇ ಹಾದಿಯನ್ನ ದರ್ಶನ್ ಪತ್ನಿ ತುಳಿದಿದ್ದಾರೆ. ಸುದೀಪ್ ಮಾತಿಗೆ ವಿಜಯಲಕ್ಷ್ಮಿ ಪರೋಕ್ಷ ಟಾಂಗ್ ಕೊಟ್ರು ಅನ್ನೋ ಸುದ್ದಿ ಆಗ್ತಿದ್ದಂತೆ ಒಂದಿಷ್ಟು ಮಂದಿ ಸಿಡಿದೆದ್ದಿದ್ದಾರೆ. ವಿಜಯಲಕ್ಷ್ಮಿಯನ್ನೇ ಟಾರ್ಗೆಟ್ ಮಾಡಿ ಹೀನಾತಿ ಹೀನವಾಗಿ ಕಮೆಂಟ್ ಮಾಡುತ್ತಿದ್ದಾರೆ. ಹೇಳೋದಕ್ಕೂ ಆಗದಷ್ಟು ಅಸಹ್ಯಕರ ಪೋಸ್ಟ್ ಹಾಕ್ತಿದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು. ವಿಜಯಲಕ್ಷ್ಮಿಗೆ 100 ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿವೆ. ಅದರಲ್ಲಿ 150ಕ್ಕೂ ಹೆಚ್ಚು ಕಮೆಂಟ್ಗಳ ಸ್ಕ್ರೀನ್ಶಾಟ್ ತಗೊಂಡು ಸಿಸಿಬಿ ಮುಖ್ಯಸ್ಥರಿಗೆ ದೂರು ನೀಡಿದ್ದಾರೆ. ಜೊತೆಗೆ ಕೆಲವೊಂದು ಐಡಿಯನ್ನ ಮಾರ್ಕ್ ಮಾಡಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಜಯಲಕ್ಷ್ಮಿ ಕೊಟ್ಟ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಾನು ಡೆವಿಲ್ ಸಿನಿಮಾದ ಸಕ್ಸಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಈ ವೇಳೆ ವೇದಿಕೆಯ ಮೇಲೆ ನಾನು ಮತ್ತು ಚಿತ್ರತಂಡದವರು ಮಾತನಾಡಿದ್ವಿ. ನನ್ನ ಪತಿ ಹಾಗೂ ಅವರ ನಟನೆ ಬಗ್ಗೆ ಮಾತನಾಡಿದ್ದೆ. ಜೊತೆಗೆ ಅವರು ಹೇಳಿದಂತೆ ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸ್ಕೊಳ್ಬೇಡಿ ಎಂದಿದ್ದೆ. ಈ ಬಗ್ಗೆ ಹಲವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ಗಳು ಬರ್ತಿವೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸೇರಿದಂತೆ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್, ಮೆಸೇಜ್ ಹಾಕ್ತಿದ್ದಾರೆ. ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಮತ್ತು ಕಮೆಂಟ್ ಮಾಡಿದ್ದಾರೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ, ಮನಸ್ಸಿಗೂ ನೋವಾಗಿದೆ. ಕಮೆಂಟ್ ಮಾಡಿರುವ ನಕಲಿ ಖಾತೆಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಹೀಗಂತ ವಿಜಯಲಕ್ಷ್ಮಿ ದೂರು ನೀಡಿದ್ದಾರೆ. ಸ್ಟಾರ್ ವಾರ್ ಬಗ್ಗೆ ರಕ್ಷಿತಾ ಪ್ರೇಮ್ ಮಾತು. ಸ್ಟಾರ್ ವಾರ್ ಹೊತ್ತಿ ಉರಿತಿರೋ ಬಗ್ಗೆ ನಟ, ನಿರ್ದೇಶಕ ಪ್ರೇಮ್ ಹಾಗೂ ರಕ್ಷಿತಾ ರಿಯಾಕ್ಟ್ ಮಾಡಿದ್ದಾರೆ. ನಾನು ದರ್ಶನ್ ಜಗಳ ಆಡಿಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲವೂ ಮುಗೀತು. ಎಲ್ಲ ಹೋರಾಟ ನಡೀತಿರೋದು ಪೈರಸಿ ವಿರುದ್ಧ. ಕೆಲವರು ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಯುದ್ಧ ಸಾರದೇನಕ್ಕೆ ಎಂದು ಸುದೀಪ್ ಸರ್ ಹೇಳಿದ್ದು, ಯುದ್ಧ ಸಾರಿದ್ದು ಓನ್ಲಿ ಪೈರಸಿ ವಿರುದ್ಧ. ನನಗೆ ಮೇಡಮ್ಮು ಮತ್ತು ದರ್ಶನ್ ಅವರು ಮತ್ತು ಸುದೀಪ್ ಅವರು ಎಲ್ಲ ಫ್ರೆಂಡು. ಸೊ ನನಗೆ ತುಂಬ ತೀರಾ ಹತ್ರ. ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ, ಯಾವಾಗಲೂ ಸಿಗ್ತಿರ್ತೀನಿ. ಯಾವತ್ತೂ ಅಷ್ಟೇ ಸುದೀಪ್ ಅವರು ಒಂದು ಮಾತನ್ನ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಿಲ್ಲ ಇವತ್ತಿನವ್ರಿಗೂ. ಆಮೇಲೆ ನಾನು ದರ್ಶನ್ ಅವ್ರಿಗೆ ಮೀಟ್ ಮಾಡಿದಾಗಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ತುಂಬ ಕೋಲ್ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸಿನಿಮಾ ಬುದ್ಧಿ ಹಿಂಗೆ ಮಾಡಬೇಕು ಅಂತ ದರ್ಶನ್ ಅವ್ರು ಹೇಳ್ತಾರೆ, ಚಿನ್ನ ಹಿಂಗೆ ಮಾಡಬೇಕು ಚಿನ್ನ ಅಂದ್ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ಯಾರೋ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಅಣ್ಣನ ಫ್ಯಾನ್ಸ್ ಆಗಲಿ, ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ಹತ್ತಿಕ್ಕೆ ಯಾವುದೋ ಏನು ಹೇಳ್ತಾರಲ್ಲ, ಬೆಂಕಿ ಹತ್ತೋ ಕೆಲಸಗಳಿವೆಲ್ಲ. ಅವರಿಬ್ರು ಸ್ನೇಹಿತರೆ ಕಣ ಸತ್ಯ. ಐ ರಿಯಲಿ ಫೀಲ್ ದಟ್ ನಾನು ಹೇಳ್ದಂಗೆ ಲೈಕ್ ಪೈರಸಿ ಇಸ್ ಒನ್ ಆಫ್ ಅವರ್ ಬಿಗ್ಗೆಸ್ಟ್ ಎನಿಮೀಸ್. ಅಂದರೆ ಇನ್ನೊಂದು ಬಿಗ್ಗೆಸ್ಟ್ ಎನಿಮಿ ಇಸ್ ಮಿಸ್ಅಂಡರ್ಸ್ಟ್ಯಾಂಡ್. let them speak for themselves. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು ಲೆಟ್ಸ್ ಜಸ್ಟ್ ವಿಶ್ 45
ಆ್ಯಂಡ್ ಮಾರ್ಕ್ ಆಲ್ ದ ಬೆಸ್ಟ್. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ದರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸುದೀಪ್ ಅವ್ರು ಹೇಳ್ದಂಗೆ ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್. ಅವ್ರದ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ ಬಿಕಾಸ್ ಹಿ ಈಸ್ ಡೂಯಿಂಗ್ ಪಬ್ಲಿಸಿಟಿ ಫಾರ್ ಮಾರ್ಕ್. ದರ್ಶನ್ ಬಗ್ಗೆ ಸುದೀಪ್ ಪೋಸ್ಟ್. ದರ್ಶನ್ ವರ್ಸಸ್ ಸುದೀಪ್ ಅಂತ ಪೋಸ್ಟ್ ವಾರ್ ನಡೀತಿರೋ ಹೊತ್ತಲ್ಲೇ ಸುದೀಪ್ ಮಾಡಿರೋ ಪೋಸ್ಟ್ ಒಂದು ಸಖತ್ ಸದ್ದು ಮಾಡ್ತಿದೆ. ಬಹಳ ದಿನಗಳ ನಂತರ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಕಿರಾತಕ ಅನ್ನೋ ಎಕ್ಸ್ ಐಡಿಯಲ್ಲಿ ಸುದೀಪ್ ಹಾಗೂ ದರ್ಶನ್ರ ಫೋಟೋ ಹಾಕಿ ಸರ್ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಸುದೀಪ್ಗೆ ಟ್ಯಾಗ್ ಮಾಡಿದ್ರು. ಇದಕ್ಕೆ ಸುದೀಪ್ ರಿಯಾಕ್ಟ್ ಮಾಡಿದ್ದು ಯಾವಾಗಲೂ ಒಳ್ಳೆಯದ್ದೇ ಆಗಲಿ ಅಂತ ಆಶಿಸ್ತೀನಿ ಎಂದಿದ್ದಾರೆ. ಸುದೀಪ್ರ ಈ ನಡೆ ನಿಜಕ್ಕೂ ಮೆಚ್ಚುವಂಥದ್ದು. ಸ್ಟಾರ್ ವಾರ್ ಅನ್ನೋ ಹೊತ್ತಲ್ಲೇ ಸುದೀಪ್ ಮಾಡಿರೋ ಈ ಪೋಸ್ಟ್ ಸಖತ್ ಸದ್ದು ಮಾಡುತ್ತಿದೆ. ಒಟ್ನಲ್ಲಿ ಕಮೆಂಟ್ ಕೀಚಕರ ವಿರುದ್ಧ ವಿಜಯಲಕ್ಷ್ಮಿ ಸಮರ ಸಾರಿದ್ದಾರೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಗಂಗಾಧರ್ ವಾಗಟ ಜೊತೆ ಸತೀಶ್ ಕನಕ್ಪುರ, ನ್ಯೂಸ್ 18 ಬೆಂಗಳೂರು. ಆ ಹೆಣ್ಮಗಳು ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರ್ತಿದ್ಲು. ಎದುರು ಅಂಗಡಿಯ ಹುಡುಗನ ಜೊತೆ ಆತ್ಮೀಯ ಸಂಬಂಧ ಬೆಳೆಸಿದ್ದೇ ಆಕೆಗೆ ಕಂಟಕವಾಗಿದೆ. ಮಗಳ ಮೇಲೆ ಕಣ್ಣಿಟ್ಟವ ಆಂಟಿಗೆ ಬೆಂಕಿ ಹಚ್ಚಿದ್ದಾನೆ. ಮಗಳನ್ನ ಮದುವೆ ಮಾಡಿಕೊಡಲಿಲ್ಲ ಅಂತೇಳಿ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರುವುದು. ಇಲ್ಲಿನ ಭೂಮಿ ಕಾಲೋನಿ ಏನಿದೆ, ಈ ಒಂದು ಮನೆಯಲ್ಲಿ ಪೆಟ್ರೋಲ್ ಅನ್ನ ಸುರಿದು ಹಾಕಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಕೂಡ ಈಗ ಬೆಳಕಿಗೆ ಬಂದಿರುವುದು. ಆಂಟಿ ಮಗಳ ಮೇಲೆ ಪ್ರೀತಿ, ಅಟ್ಟಹಾಸ ಮೆರೆದ ಪಾಪಿ. ಮಗಳನ್ನ ಮದುವೆ ಮಾಡಿಕೊಡದಿದ್ದಕ್ಕೆ ಹಚ್ಚಿದ ಬೆಂಕಿ. ಭೂಮಿ ಮೇಲೆ ಎಂತೆಂಥ ರಾಕ್ಷಸ ಮನಸ್ಥಿತಿಯವರಿದ್ದಾರೆ ನೋಡಿ. ಬೆಣ್ಣೆಯಂಗೆ ಮಾತಾಡೋರೆ ನರಹಂತಕರಾಗ್ತಿದ್ದಾರೆ. ಇವನು ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಪ್ರಾವಿಷನ್ ಸ್ಟೋರ್ ಆಂಟಿಯೊಬ್ಬರನ್ನ ಪರಿಚಯ ಮಾಡಿಕೊಂಡಿದ್ದವ. ಆಂಟಿ ಮಗಳ ಮೇಲೆಯೇ ಕಣ್ಣು ಹಾಕಿದ್ದ. ನನ್ನ ಜೊತೆ ಮದುವೆ ಮಾಡ್ಕೊಡಿ ಅಂತ ಕಾಟ ಕೊಡ್ತಿದ್ದವ ಭಸ್ಮಾಸುರನಾಗಿದ್ದಾನೆ. ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ ಎಂದಿದ್ದಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಈ ಹೆಣ್ಣು ಮಗಳ ಹೆಸರು ಗೀತಾ ಅಂತ. ಬೆಂಗಳೂರಿನ ಬಸವೇಶ್ವರ ನಗರದ ಸಾಣೆ ಗುರುವನಹಳ್ಳಿಯ ನಿವಾಸಿ. ಪ್ರಾವಿಷನ್ ಸ್ಟೋರ್ ಇಟ್ಟುಕೊಂಡಿದ್ದ ಗೀತಾ ಮಗಳ ಜೊತೆ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ರು. ಇವರ ಅಂಗಡಿ ಪಕ್ಕದಲ್ಲದೆ ಈ ಮುತ್ತು ಅನ್ನೋ ಕಿರಾತಕ ಟೀ ಅಂಗಡಿ ಇಟ್ಕೊಂಡಿದ್ದ. ಅಕ್ಕಪಕ್ಕದ ಅಂಗಡಿಯಾಗಿದ್ರಿಂದ ಒಂದೊಳ್ಳೆ ಆತ್ಮೀಯತೆ ಬೆಳೆದಿತ್ತು. ಹೀಗಾಗಿಯೇ ಆಗಾಗ ಗೀತಾ ಅವರ ಮನೆಗೂ ಹೋಗಿ ಬರ್ತಿದ್ದ. ಈ ವೇಳೆ ಗೀತಾ ಅವರ ಮಗಳನ್ನ ನೋಡ್ತಿದ್ದಂತೆ ಮದುವೆಯಾಗೋ ಆಸೆ ಶುರುವಾಗಿದೆ. ಒಂದಿಷ್ಟು ದಿನ ಕಳೀತಿದ್ದಂತೆ ಮೆಲ್ಲಗೆ ಮದುವೆ ಪ್ರಸ್ತಾಪ ಆಗಿಟ್ಟಿದ್ದಾನೆ. ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಒತ್ತಾಯಿಸೋದಕ್ಕೆ ಶುರು ಮಾಡಿದ್ದ. ಆದ್ರೆ ಈ ಹೆಣ್ಣು ಮಗಳು ಗೀತನ ಮಾತಿಗೆ ಓಕೆ ಅಂದಿರ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದವ ಗೀತಾಳ ಕಥೆ ಮುಗಿಸೋ ಪ್ಲಾನ್ ಮಾಡಿದ್ದಾನೆ. ಪೆಟ್ರೋಲ್ ತಗೊಂಡು ಬಂದವ ಏಕಾಏಕಿ ಗೀತಾ ಮೇಲೆ ಎರಚಿ ಬೆಂಕಿ ಹಚ್ಚಿದ್ದಾನೆ. ನೋಡುತ್ತಿದ್ದಂತೆಯೇ ಅಮಾಯಕಿ ಧಗಧಗಿಸಿ ಹೋಗಿದ್ದಾಳೆ. ಕಳೆದ ಹಲವಾರು ತಿಂಗಳಿಂದ ಕೂಡ ಆತ ಪೀಡಿಸ್ತಾ ಇರ್ತಾನೆ. ಆಕೆ ಒಪ್ತಾ ಇರಲ್ಲ ಮಗಳನ್ನ ಅವನಿಗೆ ಮದುವೆ ಮಾಡಿಕೊಡೋದಕ್ಕೆ. ಈ ಒಂದು ಸಿಟ್ಟಲ್ಲಿ ನಿನ್ನೆ ರಾತ್ರಿ ಅವ್ರ ಮನೆಗೆ ಬಂದು ಆ ತಾಯಿ ಮಲಗಿದಾಗ ಆಕೆ ಮೇಲೆ ಪೆಟ್ರೋಲನ್ನು ಸುರಿದು ಆಕೆನ ಸುಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಕೆನ ಇಮಿಡಿಯೇಟಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು 50% ಬರ್ನ್ಸ್ ಅಲ್ಲಿ ಇನ್ನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಗೀತಾಳ ದೇಹ 50% ಸುಟ್ಟು ಹೋಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಪಕ್ಕದ ಅಂಗಡಿಯ ಹುಡುಗ ಅಂತ ಆತ್ಮೀಯವಾಗಿ ಮಾತನಾಡಿಸಿದ್ದೆ ಈ ಹೆಣ್ಣು ಮಗಳ ಬದುಕಿಗೆ ಕಂಟಕವಾಗಿದೆ. ಇತ್ತ ಆರೋಪಿ ಎಸ್ಕೇಪ್ ಆಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಈ ಇಬ್ಬರು ಹೆಣ್ಮಕ್ಕಳ ಪಾಲಿಗೆ ಅಪ್ಪ ಅನ್ಸ್ಕೊಂಡವನೇ ರಾಕ್ಷಸನಾಗಿದ್ದಾನೆ. ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂತ ಸ್ವಂತ ಮಕ್ಕಳನ್ನೇ ಕೊಂದು ಹಾಕಿದ್ದಾನೆ. ಅಜ್ಜಿ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗಿ ಕಾಲುವೆಗೆ ತಳ್ಳಿದ್ದಾನೆ. ಹೆಣ್ಣು ಅಂತ ಇಬ್ಬರು ಮಕ್ಕಳನ್ನೇ ಕೊಂದ ಪಾಪಿ ಅಪ್ಪ. ನಂಬಿಸಿ ಕರೆದೊಯ್ದು ಹೆಣ್ಮಕ್ಕಳನ್ನು ಕಾಲುವೆಗೆ ತಳ್ಳಿದ. ಇಂಥ ತಂದೆಯನ್ನು ಯಾವ ಮಕ್ಕಳಿಗೂ ಕೊಡಬೇಡ ಭಗವಂತ. ಈ ಮಕ್ಕಳು ಅದೇನ್ ಅನ್ಯಾಯ ಮಾಡಿದ್ವು ಹೇಳಿ? ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ ಅಥವಾ ಈತನ ಕರುಳ ಕುಡಿಗಳಾಗಿ ಹುಟ್ಟಿದ್ದೇ ತಪ್ಪ?
ಗಂಡ್ಮಕ್ಕಳ ಮೋಹಕ್ಕೆ ಬಿದ್ದವ ಬಾಳಿ ಬದುಕಬೇಕಾಗಿದ್ದ ಜೀವಗಳನ್ನೇ ತೆಗೆದಿದ್ದಾನೆ. 12 ವರ್ಷದ ಇಬ್ಬರು ಹೆಣ್ಮಕ್ಕಳನ್ನ ಕಾಲುವೆಗೆ ತಳ್ಳಿ ರಣಕೇಕೆ ಹಾಕಿದ್ದಾನೆ. ಅಪ್ಪ, ನನ್ನನ್ನು ಸಾಯಿಸ್ಬೇಡಪ್ಪ ಅಂತ ಅದೆಷ್ಟೇ ಬೇಡಿದ್ರೂ ಈತನ ಮನಸ್ಸು ಕರಗಲೇ ಇಲ್ಲ. ನೋಡ್ತಾ ಇದ್ದಂಗೆ ಇಬ್ಬರೂ ಮಕ್ಕಳನ್ನ ಕಾಲುವೆಗೆ ತಳ್ಳಿ ತನಗೇನು ಗೊತ್ತಿಲ್ಲದಂತೆ ನಾಟಕ ಆಡ್ತಾ ಇದ್ದ. ಈ ಮಕ್ಕಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕರುಳು ಚುರುಕನ್ನುತ್ತೆ. ಒಬ್ಬಳ ಹೆಸರು ಅನುಸೂಯ, ಮತ್ತೊಬ್ಬಳ ಹೆಸರು ಸಿಂಧು. ಇಬ್ರು 5 ಮತ್ತು 6ನೇ ತರಗತಿ ಓದ್ತಾ ಇದ್ರು. ಬಳ್ಳಾರಿ ಗಡಿ ಭಾಗದ ಬೊಮ್ಮನಹಾಳ್ನಲ್ಲಿ ವಾಸವಾಗಿದ್ದವರಿಗೆ ಅಪ್ಪನೇ ವಿಷ ಜಂತುವಾಗಿದ್ದಾನೆ. ಈತನಿಗೆ ಹೆಣ್ಮಕ್ಳು ಅಂದರೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಇಬ್ರು ಹೆಣ್ಮಕ್ಳೇ ಅನ್ನೋದು ಈತನ ತಲೆ ಕೆಡಿಸಿತ್ತು. ನಿತ್ಯವೂ ಒಂದಲ್ಲ ಒಂದು ವಿಷಕ್ಕೆ ಕಿರುಕುಳ ಕೊಡ್ತಾ ಇದ್ದವ ಈ ಹೆಣ್ಮಕ್ಕಳ ಪಾಲಿಗೆ ಯಾವತ್ತೂ ಅಪ್ಪನಂತೆ ನಡ್ಕೊಳ್ಳೇ ಇಲ್ಲ. ಆದರೆ ಈ ಹೆಣ್ಮಕ್ಳಿಗೆ ಇದೆಲ್ಲ ಏನು ಗೊತ್ತಾಗುತ್ತೆ ಹೇಳಿ? ಇನ್ನೂ ಚಿಕ್ಕ ವಯಸ್ಸು. ನಿನ್ನೆ ಇದ್ದಕ್ಕಿದ್ದಂತೆ ಇಲ್ಲೇ ಹೋಗಿ ಬರೋಣ ಬನ್ನಿ ಅಂತ ಇಬ್ಬರೂ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾನೆ. ಸಿರಿಗೇರಿ ಕ್ರಾಸ್ ಬಳಿಯ ತುಂಗಭದ್ರಾ ಬಲದಂಡೆ ಕಾಲುವೆ ಬರ್ತಾ ಇದ್ದಂಗೆ ಅಲ್ಲೇ ಹೊಂಚು ಹಾಕಿದ್ದ. ಯಾರೂ ಇಲ್ಲದ ಸಮಯ ನೋಡಿಕೊಂಡು ತನ್ನ ಕರುಳ ಕುಡಿಗಳನ್ನೇ ಜಲಸಮಾಧಿ ಮಾಡಿದ್ದಾನೆ. ಮೊದಲಿಗೆ ತನ್ನ ದೊಡ್ಡಮಗಳು ಅನುಸೂಯಾಳನ್ನ ಕಾಲುವೆಗೆ ತಳ್ಳಿದ್ದಾನೆ. ಈ ದೃಶ್ಯ ನೋಡಿದ ಸಿಂಧುಗೆ ಭಯ ಶುರುವಾಗಿದೆ. ಅಪ್ಪನೇ ನಮ್ಮನ್ನ ಸಾಯಿಸ್ಬಿಡ್ತಾನೆ ಅಂತ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ದಾಳೆ. ಆದರೆ ಬೆನ್ನು ಬಿಡದೆ ಬೆನ್ನತ್ತಿದ ಪಾಪಿ ಕಲ್ಲಪ್ಪ ಕಿರಿಮಗಳನ್ನು ಹಿಡ್ಕೊಂಡು ಬಂದಿದ್ದಾನೆ. ಎಷ್ಟೇ ಕಾಡಿ ಬೇಡಿದ್ರೂ ಬಿಡದೆ ಕಾಲುವೆಗೆ ಎಸ್ತಿದ್ದಾನೆ. ಯಾವಾಗ ಇಬ್ರು ಹೆಣ್ಮಕ್ಳು ನೀರಲ್ಲಿ ಕೊಚ್ಚಿ ಹೋದ್ರೋ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ. ಸೀದಾ ಊರು ಸೇರ್ಕೊಂಡವ ತನಗೇನು ಗೊತ್ತಿಲ್ಲದಂತೆ ನಾಟಕವಾಡ್ತಾ ಇದ್ದ. ಆದರೆ ಮನೆಯವರು ಹಾಗೂ ಊರಿನವರಿಗೆ ಈತನ ಮೇಲೇನೆ ಅನುಮಾನ ಶುರುವಾಗಿತ್ತು. ಹೀಗಾಗಿ 4 ಧರ್ಮದೇಟು ಕೊಡ್ತಾ ಇದ್ದಂಗೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಒಟ್ನಲ್ಲಿ ಹೆಣ್ಣು ಅನ್ನೋ ಕಾರಣಕ್ಕೆ ಜನ್ಮ ಕೊಟ್ಟವನೇ ಜೀವ ತೆಗೆಯೋ ಕೆಲಸ ಮಾಡಿದ್ದಾನೆ. ಗಂಡು ಮಗುವಿನ ಮೋಹಕ್ಕೆ ಇಬ್ರು ಮುದ್ದಾದ ಮಕ್ಕಳನ್ನ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ಆಕೆಯ ಹುಟ್ಟೂರು ಚಳ್ಳಕೆರೆ, ಆತನದ್ದು ನ್ಯೂಜಿಲೆಂಡ್. ಇವರಿಬ್ಬರ ಮಧ್ಯೆ ಶುರುವಾದ ಪ್ರೀತಿ ಸಪ್ತಪದಿ ಏರಿಸಿದೆ. ನ್ಯೂಜಿಲೆಂಡ್ನಿಂದ ಬಂದು ದಾವಣಗೆರೆಯಲ್ಲಿ ಹಾಸ್ಯಮಣಿ ಏರಿದ್ದಾರೆ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಏನೀ ಸ್ನೇಹ ಸಂಬಂಧ, ಎಲ್ಲಿಯದು ಈ ಅನುಬಂಧ. ಈ ಜೋಡಿಗಳದ್ದು ಸಹ ಇಂಥದ್ದೇ ಅನುಬಂಧದ ಕತೆ. ಎಲ್ಲಿಯ ಚಳ್ಳಕೆರೆ, ಎಲ್ಲಿಯ ನ್ಯೂಜಿಲೆಂಡ್. ಆದ್ರೀಗ ಇವರಿಬ್ರು ಸತಿ ಪತಿಗಳಾಗ್ತಿದ್ದಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವರು ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಬೆಸೆದುಕೊಂಡಿದ್ದಾರೆ. ನ್ಯೂಜಿಲೆಂಡ್ನಲ್ಲಿ ನೆಲೆಸಿದ್ದ ಜೋಡಿ ಹಕ್ಕಿಗಳು ದಾವಣಗೆರೆಯಲ್ಲಿ ಸಪ್ತಪದಿ ತುಳಿದಿದೆ. ಚಳ್ಳಕೆರೆ ಟು ನ್ಯೂಜಿಲೆಂಡ್ ನಡುವೆ ಮದುವೆ ನಂಟು. ಓಕ್ಲ್ಯಾಂಡ್ ಜೋಡಿ ದಾವಣಗೆರೆಯಲ್ಲಿ ಸಪ್ತಪದಿ. ಬಿಳಿ ಪಂಚೆ, ಬಿಳಿ ಅಂಗಿ, ತಲೆ ಮೇಲೆ ಪೇಟ, ಪಕ್ಕದಲ್ಲಿ ಸ್ಫುರದ್ರೂಪಿಯಂತಹ ಚೆಲುವೆ. ಇವರಿಬ್ಬರ ಜೋಡಿ ನೋಡ್ತಾ ಇದ್ರೇನೆ ನಿಜಕ್ಕೂ ಖುಷಿ ಆಗ್ತಿದೆ. ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ಅಪರೂಪದ ಮದುವೆಯೊಂದು ನಡೆದಿದೆ. ಭಾರತೀಯ ಸಂಪ್ರದಾಯಕ್ಕೆ ವಿದೇಶಿಗರು ಮನಸೋತು ಹೋಗಿದ್ದಾರೆ. ಈ ಹೆಣ್ಮಗಳ ಹೆಸರು ಪೂಜಾ ಅಂತ. ಇವರ ತಂದೆ ನಾಗರಾಜ್. ಸಿವಿಲ್ ಎಂಜಿನಿಯರ್ ಆಗಿರೋ ನಾಗರಾಜ್ ನ್ಯೂಜಿಲೆಂಡ್ ಸೇರ್ಕೊಂಡು 20 ವರ್ಷವಾಗಿದೆ. ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಸೆಟಲ್ ಆಗಿದ್ದಾರೆ. ಆದ್ರೂ ಹುಟ್ಟೂರಿನ ನಂಟು ಬಿಟ್ಟಿರಲಿಲ್ಲ. ಓಕ್ಲ್ಯಾಂಡ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಪೂಜಾ ನೇತ್ರ ತಜ್ಞೆಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಈ ವೇಳೆ ಕ್ಯಾಂಪಬೆಲ್ ಅನ್ನೋ ಯುವಕನ ಜೊತೆ ಪ್ರೇಮಾಂಕುರವಾಗಿತ್ತು. ಇಬ್ಬರೂ ಮದುವೆಯಾಗೂ ನಿರ್ಧಾರ ಮಾಡ್ತಿದ್ದಂತೆ ಮನೆಯವರೆಲ್ಲ ಸೇರ್ಕೊಂಡು ಮದುವೆ ನಿಶ್ಚಯವನ್ನೂ ಮಾಡಿದ್ರು. ಆದ್ರೆ ಪೂಜಾ ತಂದೆಗೆ ತಮ್ಮ ಮಗಳ ಮದುವೆಯನ್ನ ಹುಟ್ಟೂರಲ್ಲೇ ಮಾಡಬೇಕು ಅನ್ನೋ ಆಸೆ ಇತ್ತು. ತಮ್ಮ ಬಂಧು ಬಳಗದವರ ಮುಂದೆಯೇ ಮಗಳನ್ನು ದಾರಿ ಎರೆದು ಕೊಡಬೇಕು ಅಂದ್ಕೊಂಡಿದ್ರು. ಹೀಗಾಗಿ ಅಳಿಯನ ಕುಟುಂಬಸ್ಥರನ್ನೂ ಒಪ್ಪಿಸಿ ದಾವಣಗೆರೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಮಗಳು ಅವಳು ಪ್ರತಿಯೊಂದು ಶಾಸ್ತ್ರನೂ ಇಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ಕೋಬೇಕಂತ ಯಾವುದೂ ಸ್ಕಿಪ್ ಮಾಡಿಲ್ಲ. ನಾವು ಪ್ರತಿಯೊಂದು ಶಾಸ್ತ್ರ ಮಾಡಿದ್ದೀವಿ. ಸೊ ಅವಳಿಗೂ ಎಲ್ಲ ಶಾಸ್ತ್ರ ಮಾಡ್ಕೋಬೇಕು ಅಂತ ತುಂಬ ಇಷ್ಟ. ಹಾಗಾಗಿ ನಾವು ಇವ್ರ ಫ್ಯಾಮಿಲಿ ದೇ ಆರ್ ವೆರಿ ಸಪೋರ್ಟಿವ್. ಅಲ್ಲಿಂದನೂ ಬಂದರು, ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಇವರಿದ್ದಾರೆ.
ಇನ್ ಎ ಕೈಂಡ್ ಆಫ್ ಅರೇಂಜ್ ಮ್ಯಾರೇಜ್. ಅವ್ರು ಇಷ್ಟಪಟ್ಟರು, ಆಮೇಲೆ ನಾವು ಇವ್ರ ಹತ್ರ ಮಾತಾಡಿದ್ವಿ. ನ್ಯೂಜಿಲೆಂಡ್ ವರನೇ ಆದ್ರೂ ಪ್ರತಿಯೊಂದು ಸಂಪ್ರದಾಯವನ್ನು ನೆರವೇರಿಸಿದ್ದಾರೆ. ಮದುವೆಗೂ ಮೊದಲು ಚಪ್ಪರ ಶಾಸ್ತ್ರ, ಹಳದಿ ಶಾಸ್ತ್ರ ಸೇರಿದಂತೆ ಎಲ್ಲಾ ಶಾಸ್ತ್ರವನ್ನ ಮಾಡಿದ್ದಾರೆ. ನಂತರವೇ ಗುರು ಹಿರಿಯರ ಸಮ್ಮುಖದಲ್ಲಿ ಅದ್ಧೂರಿ ಮದುವೆ ನಡೆದಿದ್ದು, ಮದುಮಗನ ಜೊತೆ ಆತನ ತಂದೆ ತಾಯಿ ಕೂಡ ಭಾರತೀಯ ದೇಸಿ ಬಟ್ಟೆಯನ್ನ ತೊಟ್ಟು ಫುಲ್ ಖುಷಿ ಪಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪೂಜಾ, ನಾನು ಹುಟ್ಟಿದ್ದು ಇಲ್ಲೇ, ಹೀಗಾಗಿ ಇಲ್ಲಿಯೇ ಮದುವೆಯಾಗಿದ್ದೇನೆ ಅಂದ್ರು. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು, ಸೊ ಹಿಂಗೆ ಮಾಡಬೇಕು ಅಂತ ಇದ್ದಿದ್ದು. ಅವರು ಎಲ್ಲ ಒಪ್ಪಿದ್ರು, ಸೊ ಇಂಡಿಯನ್ ವೆಡ್ಡಿಂಗ್ ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಿ ಮೇಡಮ್ ನೀವು? ನಾನು ಆಪ್ಟೋಮೆಟ್ರಿಸ್ಟ್ ಅಂತ ಕೆಲಸ ಮಾಡ್ತೀನಿ ನಾನು. ಹಾಂ, ಕನೆಕ್ಷನ್ ಆದದ್ದು ಹೆಂಗೆ ನಿಮ್ಗೆ ಅವ್ರಿಗೆ? ನಾನು ವರ್ಕ್ ಮಾಡುವಾಗ ಪರಿಚಯ ಆಗಿದೆ. ಹಾಂ, ಹುಟ್ಟಿ ಬೆಳೆದಿದ್ದಲ್ವಾ, ಸೊ ಇಲ್ಲಿ ಕಲ್ಚರ್ ನನಗೆ ಇಷ್ಟ. ಇಟ್ಸ್ ವೆರಿ ಮೀನಿಂಗ್ಫುಲ್ ಟು ಮೀ. ಒಟ್ನಲ್ಲಿ ವಿದೇಶದಲ್ಲಿ ನೆಲೆಸಿದ್ರೂ ನಮ್ಮ ಆಚಾರ ವಿಚಾರವನ್ನ ಮರೆತಿಲ್ಲ. ನಾವೆಲ್ಲೇ ಇದ್ರೂ ನಮ್ಮೂರಿನ ನಂಟು ಬಿಟ್ಟಿಲ್ಲ ಅನ್ನೋದನ್ನ ಈ ಕುಟುಂಬ ತೋರಿಸಿಕೊಟ್ಟಿದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ.